ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಕುಕ್ಕಿಂಗ್ ಬ್ಲಾಗ್. ಇವತ್ತು ಮನೆಯಲ್ಲಿ ದೋಸೆ ಹಿಟ್ಟು ಮಿಕ್ಕಿರುತ್ತೆ ನೋಡಿ. ಈಗ ಇವತ್ತು ದೋಸೆ ಮಾಡ್ಕೊಂಡಿರ್ತೀವಿ ಅಂದ್ಕೊಳ್ಳಿ, ನೆಕ್ಸ್ಟ್ ಡೇಗೆ ಒಂದು ಸ್ವಲ್ಪ ದೋಸೆ ಹಿಟ್ಟು ಮಿಕ್ಕಿರುತ್ತೆ, ಮತ್ತು ಅದನ್ನೇ ದೋಸೆನೇ ಮಾಡ್ಕೊಂಡ್ರೆ ಅದೇ ತಿಂಡಿ ಮಾಡ್ಕೊಳ್ತಿದ್ದೀವಿ ಅನಿಸುತ್ತೆ ಅಲ್ವಾ. ಈ ಥರ ಟ್ರೈ ಮಾಡಿ, ಪಡ್ಡು ಮಾಡ್ಕೊಂಬಿಡಿ. ನಾನಿಲ್ಲಿ ಒಂದು ಬೌಲಷ್ಟು ಕೊತ್ತಂಬರಿ ಸೊಪ್ಪು, ಒಂದೆರಡು ಹಸಿಮೆಣಸಿನ್ಕಾಯಿ ಮತ್ತು 2 ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. 3 ಸಾಕು, ಏಕೆಂದರೆ ಮಕ್ಕಳಿಗೆ ಮಾಡಿಕೊಡ್ತಾ ಇರೋದ್ರಿಂದ. ದೊಡ್ಡವರಿಗಾದರೆ ಸ್ವಲ್ಪ ಮಸಾಲ ಹಾಕೋಬೋದು. ನೋಡಿ, ಇಷ್ಟು ಬ್ಯಾಟರ್ ಮಿಕ್ಕಿತ್ತು. ಇದು ನಿನ್ನೆ ನಾನು ದೋಸೆಗೆ ಅಂತ ರುಬ್ಬಿ ಇಟ್ಕೊಂಡಿದ್ದು. ಇಷ್ಟು ಬ್ಯಾಟರ್ ಮಿಕ್ಕಿದೆ ಇವತ್ತಿಗೆ. ಅದಕ್ಕೆ ಲಂಚ್ ಬಾಕ್ಸಿಗೆ ತುಂಬ ಚೆನ್ನಾಗಾಗುತ್ತೆ ಮಕ್ಕಳಿಗೆ. ಈಗ ಇವತ್ತು ನಿನ್ನೆ ದೋಸೆ ಹಾಕ್ಕೊಟ್ಟಿರ್ತೀವಿ ಅಲ್ವಾ, ನೆಕ್ಸ್ಟ್ ಡೇ ಪಡ್ಡು ಮಾಡಿಕೊಟ್ರೆ ಅವ್ರಿಗೂ ಒಂದು ಸ್ವಲ್ಪ ಚೇಂಜಸ್ ಆಗುತ್ತೆ ಮಕ್ಕಳಿಗೆ, ಬೇರೆ ತಿಂಡಿ ತಿಂತಾ ಇದ್ದೀವಿ ಅಂತ. ಆಮೇಲೆ ನಮಗೂ ಮಾರ್ನಿಂಗಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳಿಕ್ಕೆ ಸಹ ಈಸಿ ಆಗುತ್ತೆ. ಇದಕ್ಕೊಂಚೂರು ಚಿಟಕಿ ಸೋಡಾವನ್ನು ಹಾಕೋತಾ ಇದ್ದೀನಿ, ಏಕೆಂದರೆ ಒಂದು ಸ್ವಲ್ಪ ಪಡ್ಡು ಸಾಫ್ಟ್ ಬರುತ್ತೆ ಅಂತ. ನಾನು ದೋಸೆಗೆ ಸೋಡಾ ಹಾಕಿರಲಿಲ್ಲ, ಅದರಿಂದ ಪಡ್ಡುಗೆ ಒಂದು ಸ್ವಲ್ಪ ಚಿಟಕಿ ಸೋಡಾವನ್ನು ಹಾಕ್ಕೊಂಡೆ. ಮತ್ತು ಉಪ್ಪೆಲ್ಲ ನೆನ್ನೆನೇ ಮಿಕ್ಸ್ ಮಾಡಿಟ್ಟಿದ್ದೆ ನಾನು. ಇನ್ನು ಅದಕ್ಕೆ ನಾನು 2 ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಬಿಟ್ಟು ಸೇರಿಸ್ಕೊತಾ ಇದ್ದೀನಿ, ಮತ್ತು 2 ಹಸಿಮೆಣಸಿನ್ಕಾಯನ್ನು ಸಣ್ಣದಾಗಿ ಹೆಚ್ಚಿಬಿಟ್ಟು ಸೇರಿಸ್ಕೊಂಡಿದ್ದೀನಿ, ಮತ್ತು ಒಂದು ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪನ್ನು ಸಹ ಸಣ್ಣದಾಗಿ ಹೆಚ್ಚಿಬಿಟ್ಟು ಸೇರಿಸ್ಕೊಂಡಿದ್ದೀನಿ. ಇಷ್ಟೇ ಸಾಕು ಮಕ್ಕಳಿಗೆ ಹಾಕ್ಕೊಡುವಾಗ. ದೊಡ್ಡವ್ರಿಗೆ ಬೇಕಿದ್ರೆ ಒಂದು ಸ್ವಲ್ಪ ಜೀರಿಗೆ ಪುಡಿ ಹಾಕ್ಕೊಳ್ಬೋದು. ಮತ್ತು ಒಂದು ಸ್ವಲ್ಪ ಮಸಾಲೆಗಳು ಬರುತ್ತೆ ನೋಡಿ, ಗರಂ ಮಸಾಲ, ಅದೆಲ್ಲ ಮಿಕ್ಸ್ ಮಾಡಿಕೊಂಡ್ರು ಸಹ ಚೆನ್ನಾಗುತ್ತೆ. ಜೀರಿಗೆನೂ ಸಹ ಸ್ವಲ್ಪ ಹಾಕ್ಕೊಳ್ಬೋದು, ಚೆನ್ನಾಗುತ್ತೆ ದೊಡ್ಡವ್ರಿಗೆ. ನಾನಿದು ಮಗನಿಗೆ ಬ್ರೇಕ್ಫಾಸ್ಟಿಗೆ ಹಾಕ್ಕೊಡ್ತಾ ಇರೋದ್ರಿಂದ ಏನೂ ಅಷ್ಟು ಮಸಾಲೆಗಳನ್ನ ಹಾಕಿಲ್ಲ. ಪ್ಲೈನಾಗಿ ಸಿಂಪಲ್ಲಾಗಿ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಹಾಕಿದರೆ ತುಂಬ ಚೆನ್ನಾಗುತ್ತೆ ತಿನ್ನಲಿಕ್ಕೆ. ಮತ್ತು ಉಪ್ಪು ಹಾಕಿರ್ತೀವಿ ಅಲ್ವಾ ಟೇಸ್ಟಿಗೆ, ಅದರಿಂದ ತುಂಬ ಚೆನ್ನಾಗಾಗುತ್ತೆ. ಸ್ವಲ್ಪ ಮಾಡೋ ಟೈಮಲ್ಲಿ ಒಂದು ಚಿಟಿಕೆ ಸೋಡಾವನ್ನು ಹಾಕ್ಕೊಂಡ್ರೆ ಸಾಕು. ಮತ್ತು ನೋಡಿ, ಒಂದು ಸ್ವಲ್ಪ ಉಪ್ಪನ್ನು ಸಹ ಮಿಕ್ಸ್ ಮಾಡಿಕೊಂಡೆ. ಉಪ್ಪು ಒಂದು ಸ್ವಲ್ಪ ಶಾರ್ಟೇಜ್ ಆಗಿತ್ತು ಅನ್ನಿಸ್ತು, ಅದರಿಂದ. ನೋಡಿ, ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇದನ್ನು ಬ್ಯಾಟರ್ ಏನು ನೆನೆಸೋದು ಬೇಡ, ನೀಟಾಗಿ ಈ ಥರ ತಿರುಗಿಸ್ಕೊಂಡ್ರೆ ಸಾಕಾಗುತ್ತೆ. ಏಕೆಂದರೆ ನೆನ್ನೆನೇ ಬಂದಿರುತ್ತೆ ಅಲ್ವಾ ಹಿಟ್ಟು, ಅದು ನೆಂದಿರುತ್ತೆ. ನಾವು ಅದನ್ನು ಈಗ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ. ಈಗ ಮಾಡೋ ಟೈಮಲ್ಲಿ ನಾನು ಒಂದು ಅರ್ಧ ಗಂಟೆ ಮುಂಚೆ ತೆಗೆದುಬಿಟ್ಟು, ಈಗ ಮಾಡೋ ಟೈಮಲ್ಲಿ ಅದಕ್ಕೆ ನಾನು ಈರುಳ್ಳಿ ಅದೆಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು ಚಿಟಿಕೆ ಸೋಡಾ ಹಾಕ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಅಂತೂ ತುಂಬ ಈಸಿ ಆಗುತ್ತೆ ನೋಡಿ. ಮಾರ್ನಿಂಗಲ್ಲಿ ಬ್ಯಾಟರ್ ರೆಡಿ ಇದ್ಬಿಟ್ರೆ ಅಂತೂ ಒಂದು 10 ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ, ಮತ್ತು ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಪ್ಯಾಕ್ ಮಾಡಲಿಕ್ಕೆ. ನಾನಿಲ್ಲಿ ಪಡ್ಡು ತವ ಏನಿತ್ತು ನೋಡಿ, ಅದಕ್ಕೆ ಇವತ್ತು ಆಯಿಲ್ ಹಾಕೋತಾ ಇದ್ದೀನಿ. ತುಪ್ಪ ಹಾಕ್ಕೊಂಡ್ರೂ ಸಹ ತುಂಬ ಚೆನ್ನಾಗಾಗುತ್ತೆ. ನಾನಿವತ್ತು ಆಯಿಲ್ ಹಾಕ್ಕೊಂಡಿದ್ದೀನಿ. ಆಯಿಲ್ ಹಾಕ್ಬಿಟ್ಟು ಅದು ಫ್ಲೇಮ್ ಜೋರೂರಿನಲ್ಲೇ ಇಟ್ಕೊಂಡಿರಬೇಕು. ಆಯಿಲೆಲ್ಲ ಚೆನ್ನಾಗಿ ಕಾಯ್ದ ಮೇಲೆ ಫ್ಲೇಮ್ನ ಪೂರ್ತಿಯಾಗಿ ಕಡಿಮೆ ಉರಿ ಮಾಡಿಬಿಡಬೇಕು. ನಾವೀಗೇನು ಬ್ಯಾಟರ್ ಹಾಕ್ತಾ ಇದ್ದೀವಿ ನೋಡಿ, ಈಗ ಫ್ಲೇಮ್ ಸ್ವಲ್ಪ ಕಡಿಮೆ ಉರಿಯಲ್ಲೇ ಇರಬೇಕು. ಜೋರೂರಿನಲ್ಲಿ ಹಾಕ್ಬಿಟ್ರೆ ಏನಾಗ್ಬಿಡುತ್ತೆ, ಪಡ್ಡು ಒಳಗಡೆ ಬೇಯೋದಿಲ್ಲ, ಹಸಿ ಹಸಿ ಹಾಗೇ ಇರುತ್ತೆ, ಮೇಲೆಲ್ಲ ಬೆಂದುಬಿಡುತ್ತೆ ಬೇಗ. ಅದರಿಂದ ನಾವು ಬ್ಯಾಟರ್ ಹಾಕೋ ಟೈಮಲ್ಲೇ ಫ್ಲೇಮ್ನ ಫುಲ್ ಕಡಿಮೆ ಮಾಡಿಬಿಡಬೇಕು. ಈಗ ನಾನು ಫ್ಲೇಮ್ನ ಫುಲ್ ಕಡಿಮೆ ಮಾಡಿಬಿಟ್ಟು ಅದಕ್ಕೆ ಬ್ಯಾಟರ್ನ ಹಾಕೋತಾ ಇದ್ದೀನಿ. ನೋಡಿ, ಇಷ್ಟಿಷ್ಟು ಬ್ಯಾಟರ್ ಹಾಕ್ಕೊಂಡ್ರೆ ಸಾಕು. ಸ್ವಲ್ಪ ಸೋಡಾ ಹಾಕಿರ್ತೀವಿ ಅಲ್ವಾ, ಅದೇ ಉಬ್ಬು ಬಿಟ್ಟು ಬಂದುಬಿಡುತ್ತೆ. ನಾವಿನ್ನೂ ಜಾಸ್ತಿ ತುಂಬ ಬ್ಯಾಟರ್ ಹಾಕ್ಬಿಟ್ರೆ ಏನಾಗ್ಬಿಡುತ್ತೆ ಅಂದರೆ ಫುಲ್ ಮೇಲೆ ಬಂದುಬಿಡುತ್ತೆ ಅದು. ನೋಡಿ, ಈಗ ಫುಲ್ ನಾನು ಲೋ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ. ಮತ್ತು ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ ಇದು ಬೇಯಲಿಕ್ಕೆ. ಒಂದು ಸ್ವಲ್ಪ ಅಂಚನ್ನ ಆ ಕಡೆ ಈ ಕಡೆ ತಿರುಗಿಸ್ಕೊಂಬಿಟ್ಟು ಬೇಯಿಸ್ಕೊಬೇಕಾಗುತ್ತೆ. ಒಂದು 10 ಮಿನಿಟ್ಸೇ ಬೇಯಿಸ್ಕೊಬೇಕಾಗುತ್ತೆ. ತುಂಬ ಚೆನ್ನಾಗಾಗುತ್ತೆ, ಏಕೆಂದರೆ ಪೂರ್ತಿಯಾಗಿ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ತೀವಿ ಅಲ್ವಾ. ನಾವು ಜೋರು ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಬೇಗ ಆಗೋಗುತ್ತೆ ಪಡ್ಡು, ಆದರೆ ಒಳಗಡೆ ಹಸಿ ಹಸಿ ಹಾಗೇ ಇರುತ್ತೆ, ಬೆಂದಿರಲ್ಲ. ನೋಡಿ, ಸೋಡಾ ಹಾಕಿರೋದ್ರಿಂದ ಉಬ್ಬಿ ಬಂದಿದೆ ಚೆನ್ನಾಗಿ. ಈಗ ಇದು ಒಂದು 5 ನಿಮಿಷ ಆದಮೇಲೆ ನಾನು ಟರ್ನ್ ಮಾಡ್ಕೊತಾ ಇದ್ದೀನಿ. 5 ನಿಮಿಷ ಆದಮೇಲೆ ಈ ಥರ ಟರ್ನ್ ಮಾಡಿಕೊಂಡು ಮತ್ತೆ 5 ನಿಮಿಷ ಚೆನ್ನಾಗಿ ಅದನ್ನು ಕಡಿಮೆ ಉರಿನಲ್ಲೇ ಬೇಯಿಸ್ಕೊಂಡ್ರೆ ಆಯಿತು. ಮಾತ್ರ ಅಂಚನ್ನು ಒಂದು ಸ್ವಲ್ಪ ಸೈಡೆಲ್ಲ ಒಂದು ಸ್ವಲ್ಪ ಮಧ್ಯದಲ್ಲಿ ಬೆಂದ್ಬಿಡುತ್ತೆ ಬೇಗ, ಸೈಡಲ್ಲಿ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ ಬೇಯಲಿಕ್ಕೆ. ಅದರಿಂದ ಅದನ್ನು ಒಂದು ಸ್ವಲ್ಪ ಅಂಚನ್ನು ಟರ್ನ್ ಮಾಡ್ಕೊಂಡೆಲ್ಲ ಬೇಯಿಸ್ಕೊಬೇಕಾಗುತ್ತೆ. ಮತ್ತು ತುಂಬ ಚೆನ್ನಾಗಾಗುತ್ತೆ. ಏನು ಬ್ಯಾಟರ್ ಇರುತ್ತೆ ನೋಡಿ, ಮಕ್ಕಳಿಗೆ ಒಂಥರ ಬೇರೆ ಏನೋ ತಿಂದ ರೀತಿ ಅನಿಸುತ್ತೆ. ಈಗ ದೋಸೆ ತಿಂದಿರ್ತಾರೆ ಅಲ್ವಾ, ಪಡ್ಡುನೇ ಅವ್ರಿಗೆ ಬೇರೆ ಟೇಸ್ಟ್ ಕೊಡುತ್ತೆ. ಈರುಳ್ಳಿ, ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿರ್ತೀವಿ ಅಲ್ವಾ, ಚೆಂದ ಅನಿಸುತ್ತೆ. ಮತ್ತು ಇದಕ್ಕೆ ಕ್ಯಾರೆಟ್ ತುರಿನೂ ಸ್ವಲ್ಪ ಹಾಕ್ಕೊಳ್ಬೋದು, ತುಂಬ ಚೆನ್ನಾಗಾಗುತ್ತೆ. ಆದರೆ ಸ್ವಲ್ಪ ಜಾಸ್ತಿ ಹಾಕ್ಬಾರ್ದು, ಅದು ಏಕೆಂದರೆ ಹಸಿ ಹಸಿ ಹಾಗೆ ಬೇಯಿಸಿರಲ್ಲ ನೋಡಿ ಕ್ಯಾರೆಟ್ನ ನಾವು. ಅದರಿಂದ ಒಂದು 2 ಸ್ಪೂನಷ್ಟು ಕ್ಯಾರೆಟ್ ಸಹ ತುರಿಯನ್ನು ಸಹ ಇದಕ್ಕೆ ಹಾಕೊಬೋದು. ಯಾವುದೇ ವೆಜಿಟೇಬಲ್ಸ್ ಹಾಕ್ಕೊಬೋದು, ಕ್ಯಾಪ್ಸಿಕಮ್ ಹಾಕ್ಕೊಳ್ಬೋದು, ಬೀನ್ಸ್ ಹಾಕ್ಕೊಳ್ಬೋದು. ಇಲ್ಲಾಂದರೆ ಅದನ್ನೆಲ್ಲ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡಿಬಿಟ್ಟು ಹಾಕ್ಕೊಂಡ್ರೂ ಸಹ ತುಂಬ ಚೆನ್ನಾಗಾಗುತ್ತೆ. ತುಂಬ ಬ್ಯಾಟರ್ ಇದ್ದರೆ ಅಂತೂ ಎಲ್ಲ ದೊಡ್ಡವ್ರಿಗೂ ಸಹ ಇದನ್ನೇ ಎಲ್ಲ ಮಾಡ್ಕೊಂಬಿಡ್ಬೋದು. ನಾನು ನನ್ನ ಮಗನಿಗೆ ಮಾತ್ರ ಈ ಥರ ಮಾಡ್ಕೊಡ್ತೀನಿ. ನಮಗೆ ಬೇರೆ ರೊಟ್ಟಿ ಏನಾದರೂ ಮಾಡ್ಕೊಳ್ತೀವಿ, ಯಾಕೆಂದರೆ ಇದು ಕಾಯಿ ಚಟ್ನಿ ಮಾಡ್ಕೊಂಡಿರ್ತೀವಿ ಅಲ್ವಾ, ತುಂಬ ಚೆನ್ನಾಗಾಗಿರುತ್ತೆ.
ಮತ್ತು ನಾನು ಜಾಸ್ತಿ ದೋಸೆ ಹಿಟ್ಟನ್ನು ಅಷ್ಟೇ ಒಂದು ದಿನಕ್ಕೆ ಮಾತ್ರ ರುಬ್ಕೊಂಡಿರ್ತೀನಿ, ಇನ್ನೊಂದು ದಿನಕ್ಕೆ ಒಂದು ಸ್ವಲ್ಪ ಮಾತ್ರ ಮಿಕ್ಕಿರುತ್ತೆ ಅಷ್ಟೇ, ಎಲ್ರಿಗೂ ತಿಂಡಿಗೆ ಆಗೋ ಅಷ್ಟೇನು ಮಿಕ್ಕಿರಲ್ಲ. ಆದರೆ ನಾನೇ ಒಂದು ಸ್ವಲ್ಪ ಒಂದು ಬೌಲಷ್ಟು ಜಾಸ್ತಿ ಆಗಲಿ ಅಂತಲೇ ಸ್ವಲ್ಪ ಜಾಸ್ತಿ ದೋಸೆ ಹಿಟ್ಟನ್ನು ರುಬ್ಕೊಂಡಿರ್ತೀನಿ, ಯಾಕೆಂದರೆ ನನ್ನ ಮಗಂಗೆ ಪಡ್ಡು ಮಾಡ್ಕೊಡ್ಬೇಕು ಅಂತಲೇ ಆ ಥರ ಮಾಡ್ಕೊಂಡಿರ್ತೀನಿ. ಯಾರಿಗೆ ದೊಡ್ಡವ್ರಿಗೂ ಸಹ ಪಡ್ಡು ತಿನ್ನಲಿಕ್ಕೆಲ್ಲ ತುಂಬ ಇಷ್ಟ ಆಗುತ್ತೆ ಅಂಥವರು ಜಾಸ್ತಿ ಬ್ಯಾಟರ್ ಇದ್ದಾಗ ಈ ಥರ ಎಲ್ಲ ಮಾಡ್ಕೊಂಡಾಗ ತುಂಬ ಚೆನ್ನಾಗಾಗುತ್ತೆ. ಮತ್ತು ಈವ್ನಿಂಗ್ ಸ್ನ್ಯಾಕ್ಸ್ ಆಗು ಸಹ ಇದನ್ನು ಯೂಸ್ ಮಾಡ್ಬೋದು. ಈ ಕಾಫಿ ಎಲ್ಲ ಕುಡಿತೀವಿ ನೋಡಿ, ಆ ಟೈಮಲ್ಲೂ ಇದನ್ನು ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಾಗುತ್ತೆ, ಸ್ವಲ್ಪ ಮಸಾಲೆ ಹಾಕ್ಕೊಂಡು. ಮತ್ತು ಇದು ಟೊಮೊಟೊ ಕೆಚಪ್ ಇರ್ಬೋದು, ಇಲ್ಲಾಂದರೆ ಚಿಲ್ಲಿ ಸಾಸ್ ಇರ್ಬೋದು, ಅದಕ್ಕೆಲ್ಲ ಇಂತೂ ತುಂಬ ಚೆನ್ನಾಗಾಗುತ್ತೆ ತಿನ್ನಲಿಕ್ಕೆ. ಇಲ್ಲಾಂದರೆ ಮನೆಯಲ್ಲೇ ಟೊಮೊಟೊ ಚಟ್ನಿ ಮಾಡ್ಕೊಳ್ತೀವಿ ನೋಡಿ, ಗೊಜ್ಜು ಟೊಮೊಟೊ ಗೊಜ್ಜಲ್ಲ, ಟೊಮೊಟೊ ಚಟ್ನಿ ನೋಡಿ, ಮತ್ತು ಖಾರದ ಚಟ್ನಿ ಎಲ್ಲ ಮಾಡ್ಕೊಳ್ತೀವಿ ನೋಡಿ, ಗ್ರೀನ್ ಚಟ್ನಿ ಮತ್ತು ರೆಡ್ ಚಟ್ನಿ, ಅದಕ್ಕೆಲ್ಲ ತುಂಬ ಚೆನ್ನಾಗಾಗುತ್ತೆ. ಆ ರೀತಿ ಚಟ್ನಿಗಳೆಲ್ಲ ರೆಡಿ ಇದ್ಬಿಟ್ರೆ ಅಂತೂ ಫ್ರಿಜ್ಜಲ್ಲಿ ಈ ಥರದ್ದು ಮಾಡ್ಕೊಂಡಾಗ ತುಂಬ ಚೆನ್ನಾಗಾಗುತ್ತೆ. ಮತ್ತು ಲಂಚ್ ಬಾಕ್ಸಿಗಂತೂ ಮಕ್ಕಳಿಗೆ ತುಂಬ ಇಷ್ಟಪಡ್ತಾರೆ. ಈಗ ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾರೆ ನೋಡಿ, ಅಂಥವ್ರಿಗಂತೂ ಲಂಚ್ ಬಾಕ್ಸಿಗಂತೂ ಪರ್ಫೆಕ್ಟಾಗಿರುತ್ತೆ ಈ ರೆಸಿಪಿ ಮಾಡಿಕೊಟ್ಬಿಟ್ರೆ ಅಂತೂ. ಮತ್ತು ಉಳಿದಿರೋ ಬ್ಯಾಟರಲ್ಲೇ ಮಾಡ್ಕೊಬೇಕು ಅಂತ ಏನಿಲ್ಲ, ರೆಡಿಯಾಗಿ ಅವತ್ತೇ ಮಾಡ್ಕೊಂಡಿರ್ತೀವಿ ನೋಡಿ, ಆ ಬ್ಯಾಟರಲ್ಲಿ ಮಾಡ್ಕೊಂಡ್ರೂ ಸಹ ತುಂಬ ಚೆನ್ನಾಗಿ ಮಾಡ್ಕೊಳ್ಬೋದು ನೋಡಿ. ಈಗ ರೆಡಿ ಆಯಿತು, ನಾನು ತುಂಬ ಹೊತ್ತು ಒಂದು 10 ಮಿನಿಟ್ಸ್ ಮೇಲೆ ಬೇಯಿಸ್ಕೊಂಡಿದ್ದೀನಿ, ಮತ್ತು ಲೋ ಫ್ಲೇಮ್ ಮಾಡಿಬಿಟ್ಟು ಹಾಗೆ ಬಿಟ್ಟಿದ್ದೀನಿ, ನಂಗೊಂದು ಸ್ವಲ್ಪ ಗರ್ಗರಿ ಇರಬೇಕು ಅಂತ. ಇದಕ್ಕೊಂದು ಸಿಂಪಲಾಗಿ ಕಾಯಿ ಚಟ್ನಿ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಕರಿಬೇವಿನ ಸ್ವಲ್ಪ ಹುರ್ಗಡ್ಲೆ, ಒಂದೆರಡು ಒಣಮೆಣಸಿನ್ಕಾಯಿ, ಒಂದು ಸ್ವಲ್ಪ ಕಾಯಿ ತುರಿ, ಮತ್ತು ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ನೋಡಿ ಈ ಥರ ರುಬ್ಕೊಂಡಿದ್ದೀನಿ. ತುಂಬ ಚೆನ್ನಾಗಾಗುತ್ತೆ. ಹಸಿಮೆಣಸಿನ್ಕಾಯಿಗಿಂತ ಒಣಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ಫ್ಲೇವರ್ ಒಂಥರ ಚೆನ್ನಾಗಿರುತ್ತೆ ಚಟ್ನಿದು, ಅದಕ್ಕೆ ಇವತ್ತು ಒಣಮೆಣಸಿನ್ಕಾಯಿ ಹಾಕಿದ್ದೀನಿ. ಮತ್ತು ಒಗ್ಗರಣೆಗೂ ಅಷ್ಟೇ ಸಾಸಿವೆ ಮತ್ತು ಒಣಮೆಣಸಿನ್ಕಾಯಿದು ಒಗ್ಗರಣೆ ಹಾಕ್ಕೊಂಡಿದ್ದೀನಿ ನೋಡಿ. ಈ ಚಟ್ನಿ ಸಹ ಟ್ರೈ ಮಾಡಿ, ತುಂಬ ಚೆನ್ನಾಗಾಗುತ್ತೆ ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಚಟ್ನಿ ಮಾಡಿದ್ರೆ. ಅದು ಹಸಿರು ಮೆಣಸಿನ್ಕಾಯ್ದೇ ಫ್ಲೇವರ್ ಬೇರೆ ಇರುತ್ತೆ, ಒಣಮೆಣಸಿನ್ಕಾಯ್ದು ಚಟ್ನಿ ಫ್ಲೇವರ್ ಬೇರೆ ಇರುತ್ತೆ, ತುಂಬ ಚೆನ್ನಾಗಾಗುತ್ತೆ ನೋಡಿ. ಈಗ ರೆಡಿ ಆಯಿತು. ತೆಂಗಿನಕಾಯಿ ಚಟ್ನಿ ಜೊತೆಗೆ ಸಹ ಈ ಪಡ್ಡು ತುಂಬ ಚೆನ್ನಾಗಾಗುತ್ತೆ. ಮತ್ತು ಮಕ್ಕಳಿಗೆ ಲಂಚ್ ಬಾಕ್ಸ್ಗೂ ಮಾಡ್ಕೊಳ್ಬೋದು. ಇಲ್ಲಾಂದರೆ ಈವ್ನಿಂಗ್ ಅವರು ಸ್ಕೂಲಿಂದ ಬರ್ತಾರೆ ನೋಡಿ ಸಂಜೆ, ಆ ಟೈಮಲ್ಲೂ ಸಹ ಮಾಡಿಕೊಟ್ರೂ ಸಹ ತುಂಬ ಚೆನ್ನಾಗಾಗುತ್ತೆ. ಇಲ್ಲಾಂದರೆ ನೈಟ್ ಟೈಮಲ್ಲಿ ಲೈಟ್ ಫುಡ್ ಯೂಸ್ ಮಾಡ್ತಾರೆ ನೋಡಿ, ತುಂಬ ಹೆವಿಯಾಗಿ ರೈಸ್ ಎಲ್ಲ ತಿನ್ನಲ್ಲ, ಅಂಥ ಟೈಮಲ್ಲೂ ಸಹ ಇಂಥದನ್ನು ಒಂದು 6 ತಿನ್ಕೊಂಡ್ಬಿಟ್ರೆ ಸಾಕಾಗ್ಬಿಡುತ್ತೆ, ತುಂಬ ಚೆನ್ನಾಗಾಗುತ್ತೆ ನೋಡಿ. ರೆಡಿ ಆಯಿತು. ರೆಸಿಪಿ ಇಷ್ಟ ಆದರೆ ನೀವು ಸಹ ಟ್ರೈ ಮಾಡಿ, ಹಾಗೆ ಬೇರೆಯವ್ರಿಗೂ ಸಹ ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಮಕ್ಕಳಿಗಂತೂ ಮಾರ್ನಿಂಗಲ್ಲಿ ನಮಗೆ ತುಂಬ ಸೇವ್ ಆಗುತ್ತೆ ಟೈಮು, ಈ ಥರ ಬ್ಯಾಟರ್ ರೆಡಿ ಇದ್ದು ಈ ಥರ ಪಡ್ಡು ಎಲ್ಲ ಮಾಡಿಬಿಟ್ಟಾಗ. ಅಂದರೆ ಒಂದು 10 ನಿಮಿಷದಲ್ಲಿ ತಿಂಡಿ ರೆಡಿ ಆಗಿಬಿಡುತ್ತೆ ಮಕ್ಕಳಿಗೆ. ಇಷ್ಟ ಆದರೆ ನೀವು ಟ್ರೈ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.